ಜಾರಕಿಹೊಳಿ ಅವರು ಹಿಂದೆ ದೇವೇಗೌಡರು ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿ ದೇವೇಗೌಡರೇ ಮಾಡಿದರು, ಅದೆಲ್ಲ ಏನೇನೋ ನಡೀತು ಅಂತ ಹೇಳ್ತಾರೆ. ಈ ಬಾರಿ ಕೂಡ ನನಗಿರೋದು ಬೆಂಗಳೂರಿನಲ್ಲಿ ಕುಳಿತುಕೊಂಡಿರೋ ಕುತೂಹಲ, ಸತೀಶ್ ಜಾರಕಿಹೊಳಿ ಅವ್ರಿಗೂ ಒಂದು ಮುಖ್ಯಮಂತ್ರಿ ಸ್ಥಾನದ ಹತ್ರ ಬಂದಿದ್ದಾರೆ. ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಮಧ್ಯೆ ಒಂದು ಫೈಟ್ ನಡಿಬಹುದು ಅಂತ ನಮಗನ್ಸುತ್ತೆ. ಇಡೀ ಕುಟುಂಬ ಸತೀಶ್ ಜಾರಕಿಹೊಳಿ ಅವ್ರನ್ನ ಮಾಡಬೇಕು, ಡಿ ಕೆ ಶಿವಕುಮಾರನ್ನ ಮಾಡೋಕ್ಕೆ ಕೊಡಲ್ಲ. ಈ ಸಹಕಾರ ಸಂಘದ, ಯಾಕಂದರೆ ನೀವೊಂದು 15 ವರ್ಷದಿಂದ ನಿಮ್ಮ ರಾಜಕಾರಣ ನೋಡ್ಕೋತ ಬಂದೆ ನಾನು. ಪಾರ್ಟಿ ಲೈನ್ ಬಿಟ್ಟು ಭಾಳ ನೀವು ಕುಟುಂಬ ಒಂದು ಅಂತ ನೀವೆಲ್ಲೂ ತೋರಿಸ್ತಿರ್ಲಿಲ್ಲ. ನೀವು ಒಂದೇ ಇದ್ರಿ ಅಂತ ನಿಮ್ಮ ವಿರೋಧಿಗಳು ಹೇಳ್ತಿದ್ರು, ಆದರೆ ನೀವೆಲ್ಲೂ ಒಂದೇ ವೇದಿಕೆ ಮೇಲೆ ಬರ್ತಿರ್ಲಿಲ್ಲ. ನಾನು ಈ ಬಾರಿ ನಿಮ್ಮ ಪ್ರಚಾರ ನೋಡ್ತಾ ಇದ್ದೆ. ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ, ನೀವು ಒಟ್ಟಾಗಿ ಓಡಾಡಿ ಪ್ರಚಾರ ಮಾಡ್ತಾಯಿದ್ರಿ. ಇದರ ಅರ್ಥ ಏನು? ಒಟ್ಟಾಗಿ ಕಾಣಿಸ್ಕೊಳ್ತಿದ್ರಿ, ಅರ್ಥ ರಾಜ್ಯದ ರಾಜಕಾರಣದಲ್ಲೂ ಇದು ಒಟ್ಟು ಕುಟುಂಬ. ದೇವೇಗೌಡರ ಕುಟುಂಬ ಹೆಂಗಿತ್ತು, ಯಡಿಯೂರಪ್ಪನವ್ರ ಕುಟುಂಬ ಹೆಂಗಿದೆ, ಹಾಗೆ ಜಾರಕಿಹೊಳಿ ಕುಟುಂಬ ಕೂಡ ನಾವು ಒಟ್ಟಾಗಿ ಬಂದು ಸತೀಶ್ರನ್ನು ಬ್ಯಾಕಪ್ ಮಾಡ್ತೀವಿ ಅನ್ನೋ ಲಕ್ಷಣನ? ಇಲ್ಲ ಪ್ರಶಾಂತ್, ಈಗ ಎರಡು ವಿಷಯ ರೀ. ಒಂದು, ಅವ್ರು ಮುಖ್ಯಮಂತ್ರಿ ಆಗಬೇಕು, ನೀವೆಲ್ಲ ಫ್ಯಾಮಿಲಿ ಅವ್ರ ಜೊತೆಗೆ ನಿಂತು ಸಪೋರ್ಟ್ ಮಾಡ್ತೀರಂದ್ರೆ ಅದು ನಮಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಯಾಕಂದರೆ ಅದು ಸತೀಶ್ ಜಾರಕಿಹೊಳಿ, ಸಿದ್ದರಾಮಯ್ಯ ಅವರು, ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರು ಹೈಕಮಾಂಡ್ ಬಿಟ್ಟಂಥ ವಿಚಾರ. ನಾವು ಅವ್ರಿಗೆ ಮುಖ್ಯಮಂತ್ರಿ ಮಾಡೋಕೆ ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡೋದ್ರಿಂದ ಅದಕ್ಕೆ ಅದು ಉಪಯೋಗ ಆಗೋದಿಲ್ಲ, ಏನೂ ಇಲ್ಲ, ಅದು ನಮಗೆ ಸಂಬಂಧ ಇಲ್ಲ ರೀ. ಎರಡನೇದು, ನೀವು ಎಲ್ಲ ಒಟ್ಟಿಗೆ ಬಂದಿರಿ ಅಂದ್ರಲ್ಲ ರೀ, ನೀವು ಎಷ್ಟು ಜನ ಬರಬೇಕಾದಂಥ ಪರಿಸ್ಥಿತಿ ಯಾಕೆ ಬರ್ತಂದ್ರೆ ರೀ, ನಿಪ್ಪಾಣಿಯಲ್ಲಿ ಅಣ್ಣಾಸಾಹೇಬ್ ಜೊಲ್ಲೆನ DCC ಬ್ಯಾಂಕ್ ಸೋಲಿಸ್ಬೇಕಂತೇಳಿ ಎಲ್ಲರೂ ಶತಾಯಗತಾಯ ಪ್ರಯತ್ನ ಮಾಡಿದ್ರು. ಅಲ್ಲಿ ಸತೀಶ್ ಅವ್ರ ಜಾರಕಿಹೊಳಿ ಅವ್ರ ಹೆಸರನ್ನ ದುರುಪಯೋಗ ಮಾಡ್ತಾಯಿದ್ರು. ಸತೀಶ್ ಜಾರಕಿಹೊಳಿ ಅವರು ಉತ್ತಮ್ ಪಾಟೀಲ್ಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಅಂತ. ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವೆಲ್ಲ ಬ್ರದರ್ಸ್ ಬಂದು ನಾವು ಅಣ್ಣಾಸಾಹೇಬ್ ಜೊಲ್ಲೆ ಜೊತೆಗಿದ್ದೀವಿ, ಅದಕ್ಕೆ ತಾವು ಗೆಲ್ಲಿಸ್ಬೇಕಂತೇಳಿ ಆ ಉದ್ದೇಶದಿಂದ ನಾವೆಲ್ಲ ಒಂದು ವೇದಿಕೆ ಮೇಲೆ ಬಂದಿದ್ದು. ಅಲ್ರಿ, ಜೊಲ್ಲೆ ಒಂದು ವರ್ಷದ ಹಿಂದೆ ನಿಮ್ಮ ವಿರುದ್ಧದ ಕ್ಯಾಂಡಿಡೇಟ್ ಇದ್ದರು. ಅಣ್ಣಾಸಾಹೇಬ್ ಜೊಲ್ಲೆಯನ್ನು ಸೋಲಿಸ್ಲಿಕ್ಕಂತಾನೆ ಪ್ರಿಯಾಂಕ ಜಾರಕಿಹೊಳಿ ಅವ್ರನ್ನಲ್ಲಿ ಕರ್ಕೊಂಡು ಹೋಗಿದ್ರಿ ತಾನೆ. ನೀವು ಈಗ ಅವ್ರೇನಂತಾರೆ, ಇಲ್ಲ ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಆಗಿದ್ರು ಜೊಲ್ಲೆ ಅವರು ಅಂದ್ಬಿಡ್ತಾರೆ. ಈಗ ಇಲ್ಲ, ಇಲ್ಲಿ ಪಕ್ಷ ತಂದ್ಬಿಡ್ತಾರೆ. ನನಗೆ ಅನೇಕರು ಹೇಳ್ತಿದ್ರು, ಎಲ್ಲರ ಮಕ್ಕಳು ಸಾಯಂಕಾಲದ ನಂತರ ಪ್ರಚಾರಕ್ಕೆ ಪ್ರಿಯಾಂಕಾ ಪರವಾಗಿ ಹೋಗ್ತಿದ್ರು. ತಪ್ಪು ಅನ್ನೋಲ್ಲ ನಾನು, ಕಸಿನ್ ಸಿಸ್ಟ್ರಪ್ಪ ನಾವು ಹೋಗ್ತೀವಿ ಅಂತಿದ್ರು. ಈಗ ಯಾಕೆ ಏಕ್ದಮ್ ಜೊಲ್ಲೆ ಪರವಾಗಿ ನೀವು ಎಲ್ಲ ಬ್ರದರ್ಸ್ ಒಟ್ಟಾಗಿ ಬರೋ ಅನಿವಾರ್ಯತೆ ಬಂತು? ಪ್ರಶಾಂತ್ ಸರ್ ಅಂದು ಹೇಳ್ತಾರಲ್ಲ, ಪೊಲಿಟಿಕಲಿ ಮೇ ಕೋಯಿ ದುಶ್ಮನ್ ನಹೀ ಕೋಯಿ ದೋಸ್ತ್ ನಹೀ, ಇಷ್ಟ ರೀ ಅಲ್ರಿ. ಇದಕ್ಕೆ ಹೆಚ್ಚಿದ ನಾ ಏನು ಹೇಳಿ ಪ್ರಶಾಂತ್ ಸರ್, ಈಗ ರೀ ತುಂಬ ರಾಜಕೀಯವನ್ನು ಹತ್ತಿರದಿಂದ ಗಮನಿಸ್ತೀರಿ, ವಿಶ್ಲೇಷಿಸ್ತೀರಿ, ನಂಗೆ ಗೊತ್ತದ. ಯಾಕಂದ್ರೆ ನಾನು ನಿಮ್ಮ ಜೊತೆ ನಿಮ್ಮ ಅನರ್ಹತೆಯ ಕೇಸ್ ಇದ್ದಾಗ ದಿಲ್ಲಿಯೊಳಗೆ ಭಾಳ ಸಿಗ್ತಿದ್ರಿ, ಪಾಲಿಟಿಕ್ಸ್ ಮಾತಾಡ್ತಿದ್ರಿ. ಏನು ನಡಿಬೋದು ರಾಜ್ಯದ ರಾಜಕಾರಣದೊಳಗೆ ನವೆಂಬರ್ 14ರ ನಂತರ? ಪ್ರಶಾಂತ್ ಸರ್, ಈಗ ಅವ್ರದ್ದು ಕಾಂಗ್ರೆಸ್ ಪಾರ್ಟಿದು ಅವ್ರದ್ದು ಏನಾಗುತ್ತೆ, ಕಾಂಗ್ರೆಸ್ ಪಾರ್ಟಿ ಅವ್ರಿಗೂ ಅವ್ರ ಹೈಕಮಾಂಡ್ ಬಿಟ್ಟಿದ್ದು. ಆದರೆ ಒಂದು ಮಾತ್ರ ಹೇಳ್ತೀನಿ, 2028ಗೆ ಏನಾಗುತ್ತೆ ಹೇಳ್ತೀನಿ ರೀ. 2028 ಇನ್ನೂ ಟೈಮ್ ಇದೆ ಸರ್. ನೀವು ಅಣ್ಣ ತಮ್ಮ ಅಂದ್ರೆ ಸಾಯಂಕಾಲ ಒಟ್ಟಿಗೆ ಕೂತ್ಕೊಂಡಿರ್ತಿರಲ್ಲ, ಅರಟೆ ಹೊಡಿತಾ ಊಟ ಗೀಟ ಮಾಡ್ತಾ, ಅವಾಗ ಏನು ಮಾತಾಡ್ಕೋತೀರಿ ಅಂತ ನಾವು ಕೇಳ್ತಿರೋದು. ಸ್ವಲ್ಪ ಮನಸ್ಸು ಬಿಚ್ಚಿ ಮಾತಾಡ್ರಿ ಬಾಲಚಂದ್ರ ಅವರೇ. ಕಾಂಗ್ರೆಸ್ ಹೈಕಮಾಂಡು ಮಾನ್ಯ ಅಲ್ಲಲ್ಲ ಪ್ರಶಾಂತ್ ಸರ್, ಈಗ ಅವ್ರು ಕಾಂಗ್ರೆಸ್ ಪಾರ್ಟಿ ಅವ್ರ ಹೈಕಮಾಂಡ್ ಅವರು ಈಗ ನಮ್ಮನ್ನ ಮಾತು ಕೇಳಿಕೇಶ್ ಅವ್ರು ಯಾವುದೇ ಡಿಸಿಷನ್ ತೊಗೊಳಕ್ಕಾಗುತ್ತೇನ್ರಿ? ಕಾಂಗ್ರೆಸ್ ಅವರು ಅಥವಾ ಕಾಂಗ್ರೆಸ್ ಅವರು ಅವ್ರ ಶಾಸಕಾಂಗ ಸಭೆನೋ ಹೈಕಮಾಂಡು ಅವ್ರಿಗೆ ಬಿಟ್ಟಿದ್ರಿ. ಅದಕ್ಕೋಸ್ಕರ ಅವ್ರಿಗೀಗ ಸತೀಶ್ ಜಾರಕಿಹೊಳಿ ಅವ್ರು ಹೇಳಿದಾರಲ್ಲ, ಈಗ ನಾನು ಒಂದು ವರ್ಷ ಆಯ್ತು ನಾನು CM ಕ್ಲೇಮ್ದಿಂದ ಹಿಂದದೀನಿ, 2028 ಅಂದ್ರೆ ನೆಕ್ಸ್ಟ್ ಚುನಾವಣೆ ಬಂದಾಗ ಕ್ಲೇಮ್ ಮಾಡ್ತೀನಿ ಅಂತ ಹೇಳಿದಾರು. ಮೋಸ್ಟ್ಲಿ ಆ ಥರ ಅವ್ರ ಮನಸ್ಸಿನಾಗ ಇದ್ದದ್ದು ಹೇಳಿದಾರೆ ಅವ್ರು ಸತೀಶ್ ಅವರು. ಅದಕ್ಕೋಸ್ಕರ ರೀ BJP ಒಳಗೆ ಏನಾಗುತ್ತೆ, ರಮೇಶ್ ಜಾರಕಿಹೊಳಿ ಅವರು ವಿಜೇಂದ್ರ ವಿರುದ್ಧದಾರ, ನೀವೆಲ್ಲಿದ್ದೀರಿ? ನೀವಂತರೂ ಇಲ್ಲಿವರೆಗೆ ಅರಮಾವಿ ಗೆದ್ದ ಮೇಲಿಂದ ಬಾಲಚಂದ್ರ ಜಾರಕಿಹೊಳಿ ಅವರು ಪಾರ್ಟಿ ರಾಜಕಾರಣದೊಳಗೆ ಏನು ಮಾತಾಡೇ ಇಲ್ಲ ನೀವು. ಪ್ರಶಾಂತ್ ಸರ್, ನಾನು ಪಾರ್ಟಿ ಲೈನ್ ಒಳಗೆ ಇರ್ತೀನಿ. ಪಾರ್ಟಿ ಏನು ಕೆಲಸ ಹೇಳ್ತಿಲ್ಲ ರೀ, ಬೆಲ್ಗಾಂ ಡಿಸ್ಟಿಕಲ್ಲಿ ಮಾಡ್ತೀನಿ. ನಾನು ಮೊದಲು ಹೇಳಿದ್ದೆ, ನಾವು ವಿಜೇಂದ್ರ ಅವ್ರನ್ನೂ ಹೈಕಮಾಂಡು ಅಧ್ಯಕ್ಷ ಮಾಡಿದ್ದಾರೆ. ಹೈಕಮಾಂಡ್ ಅಧ್ಯಕ್ಷ ಏನು ಮಾಡಿದ್ರಲ್ಲ ಅದನ್ನು ನಾವು ಒಪ್ಕೊಳ್ಳೇಬೇಕಂತ ಹೇಳಿದೆ ನಾನು. ಯಾಕಂದ್ರೆ ನಾವು ಯಾರಿಗೂ ಅಪೋಸ್ ಮಾಡಿದ್ರೆ ಹೈಕಮಾಂಡ್ ವಿರೋಧ ಮಾಡ್ದಂಗೆ ಆಗುತ್ತೆ. ನಾನು ಸ್ಟೇಟ್ಮೆಂಟ್ ಮೊದಲೇ ಮಾಡಿದ್ದೆ, ವಿಜೇಂದ್ರ ಅವ್ರನ್ನ ಹೈಕಮಾಂಡ್ ಮಾಡಿದಾರಲ್ಲ ಅವ್ರಿಗೆ ನಮ್ಮದು ಸಹಮತಿ ಇದೆ, ಸ್ವಾಗತ ಇದೆ. ಎಲ್ಲಿ ತಗ ವಿಜೇಂದ್ರ ಅವ್ರ ಹೈಕಮಾಂಡ್ ಸಪೋರ್ಟ್ ನಾವು ಅವ್ರ ಜೊತೆಗೆ, ಹೈಕಮಾಂಡ್ ಯಾವಾಗ ಬ್ಯಾಡ್ ಅಂತಾರೆ ನಾವು ಹೈಕಮಾಂಡ್ ಏನು ಡಿಸಿಷನ್ ಅದಿರುತ್ತೆ, ನಾವು ವಿಜೇಂದ್ರ ಜೊತೆ ಸಪೋರ್ಟ್ ಇದೆ ಅಂತ ಮೊದಲು ಹೇಳಿದ್ದು, ಈಗೂ ಹೇಳ್ತೇನೆ ನಾನು. ಇದನ್ನು ರಮೇಶ್ ಅವ್ರಿಗೆ ಹೇಳಿಲ್ಲ ನೀವು?
ರಮೇಶ್ ಅವ್ರಿಗೆ ನನಗೆ ಈ ಥರ ಭಾಳ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆ ಅಜಿತ್ ಸರ್. ಯಾಕಂದ್ರೆ ರೀ ಅವ್ರಿಗೆ ನಮಗೆ, ಯಾಕಂದ್ರೆ ನಾನು ಅವ್ರಿಗೆ ಪೊಲಿಟಿಕಲಿ ಭಾಳ ಸಲ ತಿಳಿಸಿ ಹೇಳುವಂಥ ಪ್ರಯತ್ನ ಮಾಡಿದ್ದೆ ನಾವು ರೀ. ಯಾಕಂದ್ರೆ ನಾನು ಹೇಳಿದೆ ಬಿ ಜೆ ಪಿಗೆ ನಾನು ನಿನ್ನ ಕೈ ಬಿ ಜೆ ಪಿಗೆ ಬಂದ 15 ವರ್ಷ ಆಯ್ತು, ನೀನೀಗ 5 ವರ್ಷ ಬಂದಿದ್ದೆಪ್ಪ, ನನಗೆ ಬಿ ಜೆ ಪಿದೆಲ್ಲ ಗೊತ್ತಿದೆ, ನೀವು ಹುಷಾರಾಗಿರಂದ್ರು ಒಂದೊಂದು ಸಲ ಕೇಳೋದಿಲ್ಲ, ಅವ್ರು ಏನು ಮಾಡೋಕ್ಕಾಗುತ್ತೆ ರೀ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.